అన్న అయిపోయింది వచ్చి అన్న అయిపోయింది వచ్చి ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೀನಿ, ಸ್ಪೆಷಲ್ ಲಾಗು. ಏನಂತಂದರೆ ಸಾರಿ, ಈ ಹಾಸ್ಟೆಲಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಹಾಸ್ಟೆಲು ಪಿ ಜಿಸ್ ಏನು ಇರ್ತವಲ್ಲ, ಈಗ ಬೇರೆ ಬೇರೆ ಕಡೆ ಸಿಟಿ ಕಡೆ ಬೆಂಗಳೂರು, ಹೈದ್ರಾಬಾದ್, ಮುಂಬೈ, ಪುಣೆ ಈ ಥರ ಎಲ್ಲ ಒಂದೊಂದು ಹಾಸ್ಟೆಲ್ ಒಂದೊಂದು ಥರ ಇರ್ತವೆ. ಬಟ್ ಈಗ ನಾನು ಇರೋ ಹಾಸ್ಟೆಲಲ್ಲಿ ಇವತ್ತು ಸಂಡೇ, ಇವತ್ತು ಚಿಕನ್ ಮಾಡ್ತಿದ್ದಾರೆ. ಅಲ್ಲಿ ಯಾವ ಥರ ಚಿಕನ್ ಏನದು ಮಾಡ್ತಾರೆ ಅಂತ ನಿಮಗೆ ಕೆಲವೊಬ್ಬರಿಗೆ ಇದು ಇರುತ್ತೆ, ಏನದು ಹಾಸ್ಟೆಲೆಲ್ಲ ಚೆನ್ನಾಗಿರಲ್ಲ ಊಟ ಅದು ಇದು ಅಂತ ಹೇಳ್ತಿರ್ತಾರಲ್ಲ. ಈಗ ನಿಮಗೆ ಒಂದು ತೋರಿಸ್ತೀನಿ ಯಾವ ಥರ ಅಲ್ಲಿ ಅಡುಗೆ ಮಾಡ್ತಾರೆ ಅಂತ. ಬನ್ನಿ ನೋಡ್ಕೊಂಬರೋಣ. ನಮ್ಮ ಓನರ್ ಸಾಹೇಬರು ಆಗಲೇ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇವನು ಓನರು, ಬಟ್ ಎಲ್ಲ ಅಡುಗೆನೂ ಮಾಡ್ತಾನೆ, ಕೆಲಸನೂ ಮಾಡ್ತಾನೆ. ಓನರ್ ಅನ್ನೋದು ಒಂದು ಫೀಲ್ ಇಲ್ಲ. ಈಗ ಇದೇನು ನೋಡ್ತಿದ್ರೆ ಇದು ಮಸಾಲೆ ರುಬ್ಕೊತಿದ್ದಾರೆ. ಈ ಚಿಕನ್ ಗ್ರೇವಿ ಮಾಡ್ತಿದ್ದಾರೆ. ಆ ಒಂದು ಗ್ರೇವಿ ಬೇಕಾಗಿರೋಂಥ ಮಸಾಲೆನ ರುಬ್ಕೊತಿದ್ದಾರೆ. ಇದು ಈಗ ತಂದಿರೋ ಚಿಕನ್ ಇದು ತೊಳಿತಿದ್ದಾರೆ. ಈಗ ಇಲ್ಲೇನು ನೋಡ್ತಿದ್ರ, ಇವರು ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಚಿಕನ್ಗೆ ಮಸಾಲೆ, ಉಪ್ಪು, ಆಮೇಲೆ ಧನಿಯಾ ಪೌಡರು, ಇದು ಮಸಾಲೆ ಐಟಮ್ಸ್ ಏನಿರ್ತವಲ್ಲ ಅದನ್ನೆಲ್ಲ ಸ್ಟಾರ್ಟಿಂಗಲ್ಲೇ ಹಾಕ್ಬಿಡ್ತಾರೆ. ಸ್ಟಾರ್ಟಿಂಗಲ್ಲೇ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕಡೆ ಇಡ್ತಾರೆ. ಈಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕ್ಕೊತಿದ್ದಾರೆ ಇವರು. ಈಗ ಇದನ್ನು ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಮೊಸರು ಏನಾದರೂ ಬೇಕಂತಂದರೆ ಮೊಸರು ಹಾಕ್ಕೊತಾರೆ. ಇದೆಲ್ಲ ಹಾಕ್ಕೊಂಡು ನಾವು ಈಗ ಕಬಾಬ್ ಏನಾದರೂ ಮಾಡುವಾಗ ಯಾವ ಥರ ಕಲಸಿ ಇಟ್ಕೊತೀವಿ ಆ ಥರ ಇವರು ಅದೇ ಥರನೇ ಕಲಸಿ ಇಟ್ಕೊತಾರೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ, ಖಾರ ಪುಡಿ ಹಾಕ್ತಿದ್ದಾರೆ. ಆಮೇಲೆ ಈ ಒಂದು ಚಿಕನ್ ಗ್ರೇವಿ ಏನಿದೆಲ್ಲ, ಇದೀಗ ಪ್ರೆಸೆಂಟ್ ಈ ಹಾಸ್ಟೆಲಲ್ಲಿ ಒಂದು 30 ಜನ ಇದ್ದೀವಿ. 30 ಜನಕ್ಕೆ ಆಗಷ್ಟು ಇದನ್ನು ಮಾಡ್ತಿದ್ದಾರೆ. ಯಾಕಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಹಾಸ್ಟೆಲಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 3 ಇಂದ 4 ಪೀಸ್ ಅಷ್ಟೇ ಕೊಡೋದು ಪರ್ ಪರ್ಸನಿಗೆ. ಈಗ ಎಣ್ಣೆ ಹಾಕ್ಕೊಂಡ್ರು. ಈಗ ಎಣ್ಣೆ ಹಾಕ್ಕೊಂಡ್ಮೇಲೆ ಇದರಲ್ಲಿ ನಾರ್ಮಲಾಗಿ ನಾವು ಚಕ್ಕೆ ಲವಂಗ ಯಾವ ಥರ ಹುರ್ಕೊತೀವಿ ಅದೇ ಥರನೇ ಮಾಡ್ಕೊತಿದ್ದಾರೆ.
వేసే చీల్చినటువంటి సరిపోతాయి. అందులో మిక్సీ పెట్టినావు కదా, ఓన్లీ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದಾರೆ. ಆಮೇಲೆ ಇದ್ರ ಜೊತೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಆಲ್ಮೋಸ್ಟ್ ಆಲ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತಾರೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದಾರೆ. ಈಗ ಇದಕ್ಕೆ ಕಟ್ ಮಾಡಿರೋಂಥ ಟೊಮ್ಯಾಟೊ ಮತ್ತು ಆಮೇಲೆ ಈ ಮಸಾಲೆನೇನು ರುಬ್ಕೊತಿದ್ರಲ್ಲ ಆಗ ನಾನು ತೋರಿಸಿದ್ನಲ್ಲ, ಆ ಈ ಎರಡು ಐಟಮ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಹಾಕ್ಕೊತಿದ್ದಾರೆ. ಮತ್ತು ಆ ಚಿಕನಿಗೆ ಬೇರೆ ಹಾಕಿ ಕಲಿಸ್ಕೊಂಡಿದ್ರು. ಮತ್ತು ಅದ್ರ ಜೊತೆ ಈಗ ಇದಕ್ಕೆ ಆಗಲೇ ರುಬ್ಕೊಂಡಿದ್ರಲ್ಲ ಮಸಾಲೆನ, ಆ ಒಂದು ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಿದ್ದಾರೆ. ಚಿಕನ್ ಬೇರೆ ಇದೆ, ಅದು ಸಪ್ರೇಟಾಗಿ ಕಲಸಿ ಇಟ್ಕೊಂಡಿರೋದು ಅದು ಬೇರೆ ಇದೆ. ಇದಕ್ಕೆ ಈಗ ಆಲ್ರೆಡಿ ಈಗ ಆಗ ರೆಡಿ ಆಗಿತ್ತಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದಾರೆ. ಇದಕ್ಕೆ ಆಗಲೇ ಏನು ಕಲಸಿ ಇಟ್ಕೊಂಡಿದ್ದೀವಲ್ಲ ಚಿಕನ್ನು, ಆ ಒಂದು ಚಿಕನ್ ಇದಕ್ಕೆ ಹಾಕ್ತಿದ್ದಾರೆ. ಇದಕ್ಕೀಗ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಬೇಕಾಗಿರೋಂಥ ಐಟಮ್ಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಂಡು ರೆಡಿ ಮಾಡಿಬಿಡ್ತಾರೆ. మ్యాచ్ అంటే నిన్నటిది 2:30కి ఎస్ఆర్నగర్ ఫిష్ మార్కెట్ ಆಮೇಲೆ ನಿಮಗೆ ಡೌಟ್ ಇರ್ಬೋದು ಇಲ್ಲಿ ಇದು ಯಾಕೆ ಬ್ಯಾಕ್ಗ್ರೌಂಡಲ್ಲೆಲ್ಲ ತೆಲುಗು ಮಾತಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಇದು ಹೈದ್ರಾಬಾದಲ್ಲಿ ಇರುವಂಥ ನಾನು ಒಂದು ಏರಿಯಾದಲ್ಲಿ ಹಾಸ್ಟೆಲಲ್ಲಿ ಇದ್ದೀನಿ. ಆ ಒಂದು ಹಾಸ್ಟೆಲಲ್ಲಿ ಈ ಥರ ಮಾಡ್ತಿದ್ದಾರೆ ಚಿಕನ್ನು. ಈಗ ಒಂದೊಂದು ಹಾಸ್ಟೆಲಲ್ಲಿ ಒಂದೊಂದು ಥರ ಇರ್ತವೆ, ನಿಮಗೆ ಗೊತ್ತಿರ್ಬೋದು. ಈಗ ಬೇರೆ ಬೇರೆ ಬ್ಯಾಂಗ್ಳೂರು, ಮುಂಬೈ ಈ ಥರ ಎಲ್ಲ ಅದರಲ್ಲಿನೂ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ. ಒಂದೊಂದು ಹಾಸ್ಟೆಲಲ್ಲಿ ಒಂದೊಂದು ಥರ ಡಿಪೆಂಡ್ ಅಪಾನ್ ಅಲ್ಲಿ ಯಾವ ಥರ ಫೆಸಿಲಿಟಿ ಇರುತ್ತೆ, ಅಂದರೆ ಫೀಸ್ ಏನು ನಾವು ಕೊಡ್ತೀವಲ್ಲ ಆ ಒಂದು ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಲಕ್ಸುರಿ ಹಾಸ್ಟೆಲ್ಸು ಪಿ ಜಿಸು ಇದ್ದಾವೆ, ನಾರ್ಮಲಾಗಿ ಇರೋವಂಥ ಹಾಸ್ಟೆಲ್ಸು ಪಿ ಜಿಸ್ ಕೂಡ ಇರ್ತವೆ.
ಇದಕ್ಕೆ ಸ್ವಲ್ಪ ಖಾರ ಪುಡಿ ಆಮೇಲೆ ಉಪ್ಪನ್ನ ಹಾಕ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ. ಇದಕ್ಕೀಗ ಸ್ವಲ್ಪ ಪೆಪ್ಪರ್ ಪೌಡ್ರು ಎಲ್ಲ ಹಾಕ್ಕೊತಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಈಗ ಎಂಡಿಂಗಲ್ಲಿ ಬಂತು. ಈಗ ಇದಾದಮೇಲೆ ಎಲ್ಲ ಬಾಯ್ಲ್ ಆದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ರೆಡಿ, ಚಿಕನ್ ಗ್ರೇವಿ ರೆಡಿ. ಈಗ ಇಲ್ಲಿ ವೆಜ್ ಯಾರು ಊಟ ಮಾಡ್ತಾರಲ್ಲ ಅವರಿಗೆ ಮಶ್ರೂಮ್ ಗ್ರೇವಿ ರೆಡಿ ಮಾಡ್ತಿದ್ದಾರೆ. ಇದು ವೆಜ್, ಪ್ಯೂರ್ ವೆಜ್ ಯಾರು ಅಡುಗೆ ಕೆಲವೊಬ್ಬರು ಈ ಹಾಸ್ಟೆಲಲ್ಲಿನೂ ಯಾರಾದರೂ ನಾನ್ ವೆಜ್ ಮಾಡಿಲ್ಲ ಅಂತಂದ್ರೆ ಅಂಥವ್ರಿಗೆ ವೆಜ್ಜೂ ಇರುತ್ತೆ. ಮಶ್ರೂಮ್ ಇಲ್ಲ ಪನ್ನೀರ್ ಏನಾದರೂ ಕರಿ ಮಾಡಿರ್ತಾರೆ. ಈ ಕಡೆ ನಮ್ಮ ಚಿಕನ್ ನೋಡೋದಾದರೆ ಆಲ್ಮೋಸ್ಟ್ ಅಲ್ಲಿ 90% ರೆಡಿಯಾಗಿದೆ. ಏನಿಲ್ಲ, ಈಗ ಎಲ್ಲ ಆಲ್ಮೋಸ್ಟ್ ಬಾಯ್ಲ್ ಎಲ್ಲ ಆಗಿದೆ. ಈಗ ಇನ್ನೊಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟು ರೈಸ್ ಮಾಡ್ಕೊತಾರೆ. ರೈಸ್ ಮಾಡಿಕೊಂಡು ಆಯಿತು, ಊಟಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಹಾಸ್ಟೆಲ್ಸಲ್ಲೆಲ್ಲ ಊಟದ್ದು ಪ್ರಾಬ್ಲಮ್ ಭಾಳ ಜನಕ್ಕೆ ಆಗ್ತಿರುತ್ತೆ, ಫೇಸ್ ಮಾಡಿರ್ತಾರೆ. ಯಾವ ಥರ ಅಡುಗೆ ಅಲ್ಲೆಲ್ಲ ಮಾಡ್ತಾಯಿರ್ತಾರಂತ. ಒಂದು ನಾನ್ ವೆಜ್ ಅಂತ ಒಂದು ವಿಷಯಕ್ಕೆ ಬಂದರೆ ಸ್ವಲ್ಪ ಇದು ಬೆಟರ್ ಅಂತ ಹೇಳ್ಬೋದು. ಈ ಒಂದು ನಾನ್ ವೆಜ್ ಮಾಡಿರೋ ದಿನ ಮಾತ್ರ ಹುಡುಗರು ಏನಿರ್ತಾರಲ್ಲ ಎಲ್ಲರೂ ಸ್ವಲ್ಪ ಚೆನ್ನಾಗಿ ತಿಂತಾರೆ, ಸ್ವಲ್ಪ ಊಟ ಮಾಡ್ತಾರೆ ಹೊಟ್ಟೆ ತುಂಬ. ಇದು ಬಿಟ್ಟು ಬೇರೆ ವೆಜ್ ಏನಾದರೂ ಮಾಡಿರ್ತಾರಲ್ಲ ಬೇರೆ ದಿನಗಳಲ್ಲಿ, ಆಗ ಯಾರೂ ಸರಿಯಾಗಿ ಮಾಡೋದಿಲ್ಲ. ಯಾಕಂತಂದರೆ ಈ ಹಾಸ್ಟೆಲ್ಸಲ್ಲೆಲ್ಲ ಗೊತ್ತು. ಈಗ ಆಲ್ರೆಡಿ ಯಾರ್ಯಾರು ಹಾಸ್ಟೆಲ್ ಫುಡ್ಡು ಮಾಡ್ತಿದ್ದೀರಾ, ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ, ನಿಮಗೇನಾದರೂ ಅದ್ರ ಬಗ್ಗೆ ಏನಾದರೂ ಹೇಳ್ಬೇಕಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳ್ಬೋದು. ಇದು ವೆಜ್ಜಿಗೆ ರೆಡಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅದೇನು ಹೇಳಿದ್ನಲ್ಲ ನಾನು, ಮಶ್ರೂಮ್ ಅಂತ, ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಇದು ಮಶ್ರೂಮ್ ಕಟ್ ಮಾಡ್ಕೊತಿದ್ದಾರೆ. ಕಟ್ ಮಾಡ್ಕೊಂಡು ಆಮೇಲೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಮಾಡ್ತಾರೆ. ಈ ಕೆಲವೊಬ್ಬರೆಲ್ಲ ನಾನ್ ವೆಜ್ ಮಾಡಲ್ಲ, ಆ ಥರನೂ ಇರ್ತಾರೆ. ಅಂಥವರಿಗೆ ಮಶ್ರೂಮ್ ಇಲ್ಲ ಪನ್ನೀರ್ ಮಾಡ್ತಾರೆ. ಆಮೇಲೆ ಇನ್ನು ಇದು ಬೇಡ ಅಂತ ಅಂದ್ರೂ ಬೇರೆ ಥರ ಹುಡುಗರು ಏನಾದರೂ ಪರ್ಟಿಕ್ಯುಲರಾಗಿ ಏನಾದರೂ ಕೇಳಿದರೆ ಅದನ್ನು ಮಾಡಿ ಕೊಡ್ತಾರೆ. ಈ ಕಡೆ ನಮ್ಮ ಚಿಕನ್ ನೋಡೋದಾಯ್ತು ಅಂತಂದರೆ ಚಿಕನ್ ರೆಡಿಯಾಗಿದೆ. ಅದ್ರ ಮೇಲೆ ಕೊತ್ತಂಬರಿ ಉದುರಿಸ್ತಾ ಇದ್ದಾರೆ. ಆಯಿತು, ಚಿಕನ್ ಗ್ರೇವಿ ರೆಡಿ ಆಯಿತು. ಈಗ ನೆಕ್ಸ್ಟು ವೆಜ್ ಏನಿದೆ ಅದನ್ನು ಮಾಡಿಕೊಂಡು ಆಮೇಲೆ ರೈಸ್ ಮಾಡಿಕೊಂಡು ಮಧ್ಯಾಹ್ನ, ಆ್ಯಕ್ಚುಲಿ ಇಲ್ಲಿ ಮಧ್ಯಾಹ್ನ ಮಾಡ್ತಾಯಿದ್ದಾರೆ. ಈಗ ನಮ್ಮ ಬೆಂಗಳೂರಲ್ಲೆಲ್ಲ ಆಯ್ತು ಅಂತಂದರೆ ನೈಟ್ ಟೈಮಲ್ಲಿ ಮಾಡ್ತಾರೆ. ಇಲ್ಲಿ ಮಧ್ಯಾಹ್ನ ಟೈಮಲ್ಲಿ ನಾನ್ ವೆಜ್, ಮತ್ತು ನಾರ್ಮಲಾಗಿ ನೈಟು ವೆಜ್ಜೇ ಇರುತ್ತೆ. ಆಮೇಲೆ ಯಾರ್ಯಾರು ಹಾಸ್ಟೆಲ್ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರ, ಕೆಲವೊಬ್ಬರು ವಿಚಿತ್ರವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರ. ಅಂದರೆ ಅಲ್ಲಿ ಮನೆ ಫುಡ್ಡು ಬೇರೆ ಥರ ಇರುತ್ತೆ, ಇಲ್ಲಿಗೆ ಬಂದಾಗೆ ಬೇರೆ ಥರ ಇರುತ್ತೆ. ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವೊಂದು ಟೈಮಲ್ಲಿ ಹೆಲ್ತ್ ಇಶ್ಯೂಸ್ನೂ ಆಗ್ತಾಯಿರ್ತವೆ. ಈ ಥರ ಏನಾದರೂ ಯಾರ್ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡ್ಬೋದು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಜಸ್ಟ್ ನಿಮಗೆ ಒಂದು ಹಾಸ್ಟೆಲಲ್ಲಿ ಬಾಯ್ಸ್ ಹಾಸ್ಟೆಲಲ್ಲಿ ಆಗಿರ್ಬೋದು, ಬೇರೆ ಹಾಸ್ಟೆಲ್ ಇರ್ಬೋದು, ಒಂದೊಂದು ಹಾಸ್ಟೆಲಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಸ್ಟೆಲಲ್ಲಿನೂ ಇದೇ ಥರ ಊಟದ ಪ್ರಾಬ್ಲಮ್ ಎಲ್ಲ ಕಡೆ ಇರುತ್ತೆ. ಬಟ್ ಒಂದು ನಾನ್ ವೆಜ್ ಅಂತ ಒಂದು ವಿಷಯಕ್ಕೆ ಬಂದರೆ ಸ್ವಲ್ಪ ಅವತ್ತೊಂದು ದಿನ ಸ್ವಲ್ಪ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅದು ಬಿಟ್ಟು ನಾರ್ಮಲ್ ಡೇಸಲ್ಲೆಲ್ಲ ಸರಿಯಾಗಿ ಅವರು ಹೊಟ್ಟೆ ತುಂಬ ಊಟನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಊಟನೂ ಬಿಟ್ಬಿಡ್ತಾರೆ. ಆ ಊಟ ಮಾಡೋ ಬದಲು ಉಪವಾಸ ಇರೋದೇ ಚೆನ್ನಾಗಂತ.
ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಬೋದು. ಇದೇ ಥರ ಇನ್ನು ಬೇರೆ ಆ್ಯಕ್ಚುಲಿ ನಾನು ಟೆಕ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾಯಿರ್ತೀನಿ. ವೀಡಿಯೋಸ್ ಮಿಸ್ ಆಗಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.